ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಕಥಂ ಜ್ಯೇಷ್ಠಃ ಕನಿಷ್ಠೇಷು ವರ್ತತೆ ಭರತರ್ಷಭ ಕನಿಷ್ಠಾಶ್ಚ ಯಥಾ ಜ್ಯೇಷ್ಠೇ ವರ್ತಂತೆ ತದ್ಬ್ರವೀಹಿ ಮೇ. ಯುಧಿಷ್ಠಿರ ಕೇಳ್ತಾನೆ, ಅಣ್ಣ ತಮ್ಮಂದಿರಲ್ಲಿ ಹೇಗಿರಬೇಕು, ಹಾಗೆ ತಮ್ಮಂದಿರು ಅಣ್ಣನಲ್ಲಿ ಹೇಗಿರಬೇಕು ಅದನ್ನು ಹೇಳು. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಜ್ಯೇಷ್ಠವತ್ತಾತ ವರ್ತಸ್ವ. ಅಣ್ಣ ಹಿರಿಯನಾಗಿ ಇದ್ದಾನೆ, ಹಿರಿಯನಾಗಿ ಇರಬೇಕು. ಗುರೋರ್ ಗರೀಯಸಿ ವೃತ್ತಿ. ದೊಡ್ಡವರು ದೊಡ್ಡವ್ರ ತರ ಇರಬೇಕು, ಚಿಕ್ಕವರು ಚಿಕ್ಕವ್ರ ತರ ಇರಬೇಕು. ನಗುರಾವಕೃತ ಪ್ರಜ್ಞೆ ಶಕ್ಯಂ ಶಿಷ್ಯೇಣ ವರ್ತಿತುಂ ಗುರೌ ಹಿ ಸದೃಶಿ ವೃತ್ತಿ ಯಥಾ ಶಿಷ್ಯಸ್ಯ ಭಾರತ. ಗುರುಗಳು ಅಥವಾ ಹಿರಿಯರು ಪ್ರಜ್ಞಾವಂತರಾಗದಿದ್ದರೆ ಶಿಷ್ಯ ಅವರಲ್ಲಿ ಗುರು ಅಂತನ್ನುವ ವೃತ್ತಿಯನ್ನ ಪಡ್ಕೊಳ್ಳೋದಾದ್ರೂ ಹೇಗೆ? ಗುರುಗಳು ಸ್ಥಾನದಲ್ಲಿರ್ತಾರೆ. ಆ ಗುರುಸ್ಥಾನದಲ್ಲಿ ಇರುವ ಘನತೆಯನ್ನು ಮರೆತರೆ ಶಿಷ್ಯ ವೃತ್ತಿಯನ್ನು ನಡೆಸಲಿಕ್ಕೆ ಹೇಗಾಗತ್ತೆ? ಇದಕ್ಕೆ ನನಗೆ ಒಂದು ನನ್ನ ತಲೆಯಲ್ಲಿ ಅಚ್ಚಳಿಯದೆ ಉಳಿದ ಒಂದು ನೆನಪು. ದೊಡ್ಡ ಆದಮಾರ ಸ್ವಾಮಿಗಳು ಅಂದ್ರೆ ಈಗಣ ದೊಡ್ಡ ಆದಮಾರ ಸ್ವಾಮಿಗಳಲ್ಲ, ವಿಭುಧೇಶ ತೀರ್ಥರು ಅಂತ. ಅವ್ರ ಜೊತೆ ಒಂದು ಕಾರಲ್ಲಿ ಹೋಗಬೇಕಾದ ಪ್ರಸಂಗ ಇತ್ತು. ಆ ಕಾರಲ್ಲಿ ಹೋಗಬೇಕಾದ ಪ್ರಸಂಗದಲ್ಲಿ ಒಬ್ರು ಹೇಳಿದ್ರು, ಯಾರೋ ಒಬ್ರು ಉಲ್ಲೇಖ ಮಾಡಿ, ಅವರು ಚಿಕ್ಕ ಮಗು ತರ ಅಂದ್ರು. ಅವ್ರಿಗೆ ಆಗ 70ರಿಂದ 75 ವಯಸ್ಸಾಗಿತ್ತು ಅವ್ರಿಗೆ. ಆ ಇನ್ನೊಬ್ರು ಯಾರೋ ಒಬ್ರನ್ನ ಚಿಕ್ಕ ಮಗು ತರ ಅಂದ್ರು ಸ್ವಾಮಿಗಳ ಹತ್ತಿರ. ಅದಕ್ಕೆ ಅದಮಾರು ದೊಡ್ಡ ಸ್ವಾಮಿಗಳು ಹೇಳಿದ್ರು, ಏಯ್, ಚಿಕ್ಕವರು ಚಿಕ್ಕವ್ರ ತರ ಇರಬೇಕು, ದೊಡ್ಡವರು ದೊಡ್ಡವ್ರ ತರ ಇರಬೇಕು. ದೊಡ್ಡವರು ಚಿಕ್ಕವ್ರ ತರ ಇರಬಾರದು, ಚಿಕ್ಕವರು ದೊಡ್ಡವ್ರ ತರ ಆಡಬಾರದು ಅಂದ್ರು. ಅಂದ್ರೆ ಯಾರಿಗೆ ಯಾವ ವೃತ್ತಿ ವಿಹಿತವೋ, ಯಾರು ಯಾವ ರೀತಿ ಇರ್ತಾರೋ ಆ ರೀತಿ ಇರಬೇಕು ಅಷ್ಟೆ. ಪ್ರತ್ಯಕ್ಷಂ ಭವತಾಮೇತತ್ ಭೇದಯೇಯುರ್ ಯಥಾಹಿತಾಃ ಶ್ರಿಯಾಭಿತಪ್ತಾಸ್ತದ್ಭೇದಾನ್ ನ ಭಿನ್ನಾಸ್ಯು ಸಮಾಹಿತಾಃ. ಅಣ್ಣ ತಮ್ಮಂದಿರು ಒಟ್ಟಾಗಿ ಇದ್ರೆ ಒಡಕು ಮೂಡಿಸಲಿಕ್ಕೆ 1000 ಜನ ಇರ್ತಾರೆ. ನಿಮಗೆ ಅದು ಪ್ರತ್ಯಕ್ಷ ಸಿದ್ಧ. ಎಷ್ಟು ಜನ ಅಣ್ಣ ತಮ್ಮಂದಿರ ನಡುವೆ ತಂದು ಹಾಕಲಿಕ್ಕೆ ಪ್ರಯತ್ನ ಪಟ್ಟವರು. ದುರ್ಯೋಧನ ಹೇಳಿದ ಅಲ್ವಾ, ಎಲ್ಲ ಸಂಪತ್ತನ್ನ ನಿಮಗೆ ಕೊಟ್ಟು ಬಿಡುತ್ತೇನೆ, ಆದರೆ ಒಂದೇ ಒಂದು, ನಮ್ಮ ಅಣ್ಣ ಯುಧಿಷ್ಠಿರ ಅನ್ಯಾಯ ಮಾಡಿದ ಅಂತ ಒಂದು ಮಾತಾಡ್ಬಿಡಿ ಸಾಕು. ನಮಗೆ ಅವನು ಗುರು ಅಲ್ಲ, ಆ ಗುರು ಅಂದ್ರೆ ಹಿರಿಯ ಅಣ್ಣ,
ಅಣ್ಣ ಅಲ್ಲ ಅಂತ ಮಾತನಾಡಿಬಿಡಿ ಸಾಕು. ನಿಮ್ಮ ಕಸಿದುಕೊಂಡಿರುವ ಅಷ್ಟೂ ಸಂಪತ್ತನ್ನು ಕೊಟ್ಟುಬಿಡ್ತೇನೆ ಎಂದ. ಅದಕ್ಕೆ ಭೀಮಸೇನ ಮತ್ತೆ ಅರ್ಜುನ ಒಪ್ಪಲಿಲ್ಲ. ಅಣ್ಣ ತಮ್ಮಂದಿರ ನಡುವೆ ಬೇಕಾಷ್ಟು ಜನ ಬರೋರು ಇರ್ತಾರೆ, ನಿಮಗೆ ಅನುಭವ ಇದೆ. ಜ್ಯೇಷ್ಠ ಕುಲಂ ವರ್ಧಯತಿ, ಹಿರಿಯನಾದವ ಕುಲವನ್ನ ಬೆಳೆಸಬಲ್ಲ, ಅಳಿಸಲೂ ಬಲ್ಲ. ಅಣ್ಣನಾದವನು ಕೆಟ್ಟ ನಡೆ ಇದ್ದರೆ ಇಡೀ ವಂಶವನ್ನು ಹಾಳು ಮಾಡಿಬಿಡ್ತಾನೆ. ಹಿರಿಯನಾದವ ತಮ್ಮನಲ್ಲಿ ಅನ್ಯಾಯ ಮಾಡಬಾರದು. ಅಜ್ಯೇಷ್ಠಸ್ಯಾದ ಭಾಗಶ್ಚ ನಿಯಮ್ಯೋ ರಾಜಭೀಶ್ಚ ಸಹ. ಅಣ್ಣನಾದವನು ತಮ್ಮನಿಗೆ ಅನ್ಯಾಯ ಮಾಡಿದ್ರೆ, ತಮ್ಮನಾದವನು ಅಣ್ಣನಿಗೆ ಅನ್ಯಾಯ ಮಾಡಿದ್ರೆ ಅಂತಹವರನ್ನ ರಾಜಪ್ರಭುತ್ವವೇ ನಿರಾಕರಣೆ ಮಾಡಬೇಕು. ನಿಕೃತಿ ಬಿರ್ನರೋ ಲೋಕಾನ್ ಪಾಪಾನ್ ಗಚ್ಚತ್ಯತಂ ಚಯಂ. ಕೆಟ್ಟತನಗಳಿಂದ ಕೆಟ್ಟ ಲೋಕವನ್ನು ಹೊಂದುತ್ತಾರೆ. ತಂದೆಯಾದವನು ತಪ್ಪು ದಾರಿಯಲ್ಲಿ ನಡಿಲಿಕ್ಕೆ ಅಂತ ಹೋದರೆ ಆ ದಾರಿಯಲ್ಲಿ ಹೋಗಬಾರದು. ಹಾಗೆ ಮಗನಾದವನು ಕೆಟ್ಟ ದಾರಿಗೆ ಅಂತ ಹೋದರೆ ಅಪಕೀರ್ತಿ ಉಂಟಾಗತ್ತೆ. ಈ ತನಕ ಇದ್ದ ಕೀರ್ತಿಯೆಲ್ಲ ಮಣ್ಣು ಪಾಲಾಗತ್ತೆ. ಸರ್ವೇ ಚಾಪಿ ವಿಕರ್ಮಸ್ಥಾಃ ಭಾಗಂ ನಾರ್ಹಂತಿ ಸೋದರಾಃ ಜ್ಯೇಷ್ಠೋಪಿ ದುರ್ವಿನೀತಸ್ತು ಕನಿಷ್ಠಸ್ತು ವಿಶೇಷತಃ. ಕೆಟ್ಟ ಕೆಲಸವನ್ನು ಮಾಡ್ತಾ ಇರುವ ತಮ್ಮಂದಿರಿಗೆ ಯಾವುದೇ ಕಾರಣಕ್ಕೂ ಪಾಲು ಕೊಡುವ ಅವಶ್ಯಕತೆ ಇಲ್ಲ. ಹಾಗೆ ಅಣ್ಣ ಅನ್ಯಾಯ ಮಾಡ್ತಾ ಇದ್ರೆ ತಮ್ಮನಾದವನು ಸಾಕ್ಷಿಗಳ ಮೂಲಕ, ಊರ ಹಿರಿಯರ ಮೂಲಕ ಅವನ ತಪ್ಪನ್ನು ತೋರಿಸಿ ಸಾಕ್ಷಿಗಳ ಮೂಲಕ ಅವನಿಗೆ ಪಾಲು ಕೊಡುವ ಅಗತ್ಯ ಇಲ್ಲ. ನಾಪ್ರದಾಯ ಕನಿಷ್ಠೇಭ್ಯೋ ಜ್ಯೇಷ್ಠ ಕುರ್ವೀತ ವೇತನಂ. ಹಾಗೆ ಅಣ್ಣನಾದವ ಸಂಬಳ ಬಂದಾಗ ತಮ್ಮಂದಿರಿಗೆ ಹಂಚಬೇಕು. ವೇತನ ಅಂದರೆ ಸಂಬಳ. ಅನುಜಸ್ಯ ಪಿತೃದ್ದಾಯೋ ಜಂಘಾಶ್ರಯ ಬಲೋದ್ವಗಃ ಸ್ವಯಮೀಹೇತ ಲಬ್ಧಂಚ ನಾಕಾಮೋ ದಾತುಮರ್ಹತಿ. ಅನುಜಸ್ಯ ಪಿತೃದ್ದಾಯ, ತಂದೆಯ ಆಸ್ತಿಯನ್ನ ತಮ್ಮಂದಿರಿಗೆ ಕೊಡೋದರಲ್ಲಿ ಹಿಂದೆ ಮುಂದೆ ನೋಡಬಾರದು. ಅದು ಒಂದು ಒಳ್ಳೆಯ ಪ್ರಯಾಣ. ದಾಯವನ್ನ ಎಷ್ಟು ವಿಭಾಗ ಮಾಡಿಕೊಳ್ತಾರೋ, ದಾಯವನ್ನು ವಿಭಾಗ ತಾನೇ ಮಾಡಿಕೊಡೋದು ಏನಿದೆ ಅದು ಬಹಳ ಒಳ್ಳೆಯದು. ಸ್ವಯಮೀಹೇತ. ಭ್ರಾತೃಣಾಮ ವಿಭಕ್ತಾನಾಂ ಉತ್ಥಾನಮಪಿ ಚೇತ್ಸಹ ನ ಪುತ್ರ ಭಾಗಂ ವಿಷಮಂ ವಿಭಜೆದ್ವಾ ಕಥಂಚನ. ಅಣ್ಣ ತಮ್ಮಂದಿರು ಒಟ್ಟಿಗೆ ಇರೋದಾದರೆ ಅವಿಭಕ್ತಾನಾಂ ಭ್ರಾತೃಣಾಂ, ಒಟ್ಟಿಗೆ ಇರ್ತೇವೆ, ನಾವು ಪಾಲು ಪಟ್ಟಿ ಕೇಳೋದಿಲ್ಲ, ಪಾಲು ಪಟ್ಟಿಯಿಂದ ಗಲಾಟೆ ಮಾಡಿಕೊಳ್ಳೋಲ್ಲ ಅಂತ ಇದ್ರೆ ಬಹಳ ಎತ್ತರಕ್ಕೆ ಹೋಗ್ತಾರೆ. ತಮ್ಮ ಮಕ್ಕಳ ಕಾಲದಲ್ಲಿ ವಿಷಮವಾದದ್ದನ್ನ ಇವರು ಮೊದಲೇ ಸರಿಪಡಿಸಬೇಕು, ಆಗಬೇಕಾದದ್ದನ್ನು. ತಜ್ಜೇಷ್ಠೋ ನಾವಮಂತವ್ಯೋ ದುಷ್ಕೃತ ಸುಕೃತೋಪಿ ವಾ ಗುರುಣಾಂ ಅಪರಾಧೋ ಹಿ ಶಕ್ಯ ಕ್ಷಂತವ್ಯ ಏವ ಹಿ. ಆದ್ದರಿಂದ ಇನ್ನೊಂದು ಎಚ್ಚರವೂ ಇರಬೇಕು. ಹಿರಿಯರಾದವರು ಅಲ್ಪ ಅಪರಾಧ ಮಾಡಿದ್ರೆ ಅದನ್ನು ಎಲ್ಲರ ಮುಂದೆ ಹೇಳಲಿಕ್ಕೆ ಹೋಗಬಾರದು. ಸಜ್ಜನರು ಯಾರೇ ಆಗಲಿ ಅಲ್ಪ ಅಪರಾಧ ಮಾಡಿದ್ರೆ ಹೇಳಲಿಕ್ಕೆ ಹೋಗಬಾರದು. ಅದರಿಂದಾಗಿ ಉಪಾಧ್ಯಾಯಾದಶಾಚಾರ್ಯಂ, ಉಪಾಧ್ಯಾಯರಿಗಿಂತ 10 ಪಟ್ಟು ಪೂಜೆ ಯಾರಿಗೆ ಸಲ್ಲಬೇಕು ಅಂದರೆ ಆಚಾರ್ಯರಿಗೆ ಸಲ್ಲಬೇಕು. ಉಪಾಧ್ಯಾಯ ಅಂದ್ರೇನು? ಏನೋ ಕಲಿಸ್ಕೊಡ್ತಾನೆ,
ಮೇಷ್ಟ್ರು. ಉಪಾಧ್ಯಾಯಕ್ಕಿಂತ 10 ಪಟ್ಟು ಆಚಾರ್ಯರು. ಆಚಾರ್ಯರು ಅಂತಂದರೆ ಆಚಿನೋತಿ ಚ ಶಾಸ್ತ್ರಾರ್ಥಂ ಆಚಾರಂ ಗ್ರಾಹಯತ್ಯುತ ಸ್ವಯಮಾಚರತೆ ಯಸ್ತು ತಮಾಚಾರ್ಯಂ ಪ್ರಚಕ್ಷತೆ ಅಂತ. ಆಚಾರ ಅಂದ್ರೇನು? ಈ ಹಿಂದೆ ಹೇಳಿದ ಎಲ್ಲ ಆಚಾರಗಳು ಅದನ್ನು ಹೇಳ್ತಾನೆ. ಯಾವ ರೀತಿ ಜೀವನದಲ್ಲಿ ನಡಿಬೇಕು ಅನ್ನೋದನ್ನು ಹೇಳ್ತಾನೆ. ತಾನೂ ಹಾಗಿರ್ತಾನೆ. ಅಂಥವರನ್ನು ಆಚಾರ್ಯ ಅಂತ ಕರೀತಾರೆ. ಉಪಾಧ್ಯಾಯರಿಗಿಂತ ಆಚಾರ್ಯರು 10 ಪಟ್ಟು ದೊಡ್ಡವರು. ಆಚಾರ್ಯಾತ್ ಪಿತಾ ದಶ. ಆಚಾರ್ಯರಿಗಿಂತ ತಂದೆ 10 ಪಟ್ಟು ದೊಡ್ಡವನು, ದೇಹ ಕೊಟ್ಟವ. ದಶ ಚೈವ ಪಿತೃಮಾತಾ ಸರ್ವಾಂಚ ಪೃಥಿವೀಮಪಿ. ತಂದೆಗಿಂತ 10 ಪಟ್ಟು ಹೆಚ್ಚು ತಾಯಿಯನ್ನು ಗೌರವಿಸಬೇಕು, ತಾಯಿಯನ್ನು ರಕ್ಷಣೆ ಮಾಡಬೇಕು. ಹೌದು. ಅಲ್ಲ, ಇಲ್ಲಿ ವಿದ್ಯೆ ಹೇಳ್ಕೊಡುವವರು ಹಾಗೆ. ಆದರೆ ಅಕಸ್ಮಾತ್ ಅವರು ಅಯೋಗ್ಯವಾದದ್ದನ್ನು ಹೇಳ್ತಾರೆ ಅಂತಂದ್ರೂ ಅದನ್ನು ಮಾಡಬಾರದು. ತಂದೆ ಅಥವಾ ತಾಯಿಗಳು ಅಯೋಗ್ಯವಾದದ್ದನ್ನು ಹೇಳ್ತಾರೆ, ಹಾಗಂತ ವಿರೋಧಿಸ್ಲಿಕ್ಕಿಲ್ಲ, ನೀವು ಮಾಡಲಿಕ್ಕಿಲ್ಲ. ಅವ್ರನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕಲಿಕ್ಕಿಲ್ಲ. ತಂದೆ ಅಥವಾ ತಾಯಿ ಏನೇ ತಪ್ಪು ಮಾಡಿದ್ರೂ ಮಗನಾದವನು ಹೊರಗಡೆ ಹಾಕಲಿಕ್ಕಿಲ್ಲ ತಂದೆ ತಾಯಿಗಳನ್ನು. ಆದರೆ ನೀವು ಅದು ಬ್ಯಾಲೆನ್ಸ್ ಮಾಡೋಕೆ ಕಲ್ತ್ಕೋಬೇಕು. ತಂದೆ ತಾಯಿಗಳನ್ನು ಹೊರಗಡೆ ಹಾಕಿ ನೋಡಿ ಅವರು ದುಷ್ಟರಿದ್ರು ಅನ್ನೋದು ಅವೆಲ್ಲ ಮಾಡಲಿಕ್ಕಿಲ್ಲ. ನೀವು ಬ್ಯಾಲೆನ್ಸ್ ಮಾಡಬೇಕು. ಅದು ಹೇಗೆ ಅನ್ನೋದು ನಿಮ್ಮ ಮೇಲೆ ಡಿಪೆಂಡು. ಅದರಿಂದಾಗಿ ಜ್ಯೇಷ್ಠೋ ಭ್ರಾತ ಪಿತೃತಮಃ ಮೃತೆ ಪಿತರಿ ಭಾರತ. ಇವರು ತನ್ನ ತಾಯಿಯನ್ನ ಮಹಾಗುರು ಅಂತ ಕರೀತಾರೆ. ಹಿರಿಯ ಅಣ್ಣ ತಂದೆಗೆ ಸಮ, ತಂದೆ ಹೋದ ಮೇಲೆ. ಸಚೈಷಾ ಮೃತ್ಯುದಾತ ಸ್ಯಾತ್ ಸಚೈತಾನ್ ಪರಿಪಾಲಯೇತ್. ಹಾಗೆ ಅದಕ್ಕೆ ತಕ್ಕ ಹಾಗೆ ವೃತ್ತಿ ಜೀವನವನ್ನು ಕಟ್ಟಿಕೊಡಬೇಕು. ವೃತ್ತಿದಾತ ಸ್ಯಾತ್. ಚಿಕ್ಕವರೆಲ್ಲ ನಮಸ್ಕಾರ ಮಾಡಬೇಕು ಅವನಿಗೆ, ಅವನನ್ನು ಉಪಜೀವಿಸಿಕೊಂಡು ಇರಬೇಕು. ಆದ್ದರಿಂದಾಗಿ ಈ ತರಹದ್ದೆಲ್ಲ ಮಾಡಿದ್ರೆ ಆಚಾರ್ಯ ಶಿಷ್ಟ ಯಾ ಜಾತಿ ಸಾ ದಿವ್ಯ ಅಜರ ಅಮರ ಜ್ಯೇಷ್ಠ ಮಾತೃತಮಾ ಚಾಪಿ ಭಗಿನಿ ಭರತರಚಭ. ದೊಡ್ಡ ಅಕ್ಕ ತಾಯಿಗೆ ಸಮಾನ. ಭ್ರಾತೃ ಭಾರ್ಯಾಚ ತದ್ವತ್ ಸ್ಯಾತ್. ಇನ್ನು ಭ್ರಾತೃ ಭಾರ್ಯ ಅಣ್ಣನ ಹೆಂಡತಿ, ಅತ್ತಿಗೆ ಅಂತೇನು ಹೇಳ್ತೇವೆ, ಅಮ್ಮ ಅಂತಾನೆ. ಹೀಗಾಗಿ ದೊಡ್ಡವರಲ್ಲಿ ಈ ತರಹ ಇರಬೇಕು. ಇಲ್ಲಿಗೆ 95ನೆಯ ಅಧ್ಯಾಯ ಮುಗೀತು. ಈಗ ಒಂದು ಪ್ರಶ್ನೆ ಈಗ ಅಣ್ಣನ ಹೆಂಡತಿ ತಾಯಿಗೆ ಸಮ ಅಂತ ಅಲ್ಲ, ಅಲ್ಲಿ ಹೇಳಿದ್ದಾರೆ ಬಹಳ ವಯಸ್ಸಿನಲ್ಲಿ ಅಂತರ ಇದ್ರೆ ಯಸ್ಯ ಬಾಲ್ಯ ಸ್ತನಂ ಪಿಬೇತ್ ಅಂತ ಅವತ್ತಿನ ಕಾಲದಲ್ಲಿ. ಇವತ್ತು ವಯಸ್ಸಿನಲ್ಲಿ ಚಿಕ್ಕವರಾದ್ರೂ ತಾಯಿಯ ತರಹ ಅಂತ ನಡ್ಕೊಂಡು ಹೋಗೋದಿದೆ. ಇವತ್ತಿಗೆ ಅದು ಬದಲಾಗಿದೆ. ಅವತ್ತಿಗೂ ಯಸ್ಯಾ ಸ್ತನಂ ಪಿಬೇತ್, ಅಷ್ಟು ವಯಸ್ಸಿನ ಅಂತರದಲ್ಲಿ ಇರಬೇಕು. ಆದ್ರೂ ಕೂಡ ಈಗ ಕೆಲವು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂದ್ರೆ ರಾಮಾಯಣ ಕಾಲದಲ್ಲಿ ಅತ್ತಿಗೆಯನ್ನ ಮದುವೆ ಆಗೋದು ಅಂತ ಇದೆ ಅಲ್ವಾ, ಅದು ಶಾಸ್ತ್ರೀಯವಾದ ಅಲ್ಲ. ಅತ್ತಿಗೆಯನ್ನ ಮದುವೆ ಆಗೋದು ವಯಸ್ಸಿನಲ್ಲಿ ತೀರಾ ಚಿಕ್ಕವಳಿದ್ರೆ ರಾಜರಿಗೆ ಅದು ಅನ್ವಯ, ಇದರಲ್ಲಿ ಅದು ಅನ್ವಯ ಇತ್ತು. ಆಯಾ ಪ್ರದೇಶಗಳಲ್ಲಿ ಆ ತರಹದ್ದು ಒಂದೊಂದು ಕಾನೂನಿತ್ತು. ಹೇಳ್ತಾನೆ ಅಲ್ಲಿ ಇಲ್ಲಿ ಅಲ್ಲ 5 ನಿಮಿಷ ಇಲ್ಲಿ ನಿಮ್ಮ ಪ್ರಶ್ನೆಯನ್ನು ಅನುವಾದ ಮಾಡಿ ನಾನು ಉತ್ತರ ಕೊಡಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಗೊತ್ತಾಗೋದಿಲ್ಲ. ದಿಲೀಪ್ ಅವ್ರ ಪ್ರಶ್ನೆ ಇದು ರಾಮಾಯಣದಲ್ಲಿ ಕೆಲವೊಂದು ಕಡೆ ಅತ್ತಿಗೆಯನ್ನು ಮದುವೆ ಆಗೋದು ಕಂಡಿದೆ. ಹೌದು, ಅತ್ತಿಗೆಯನ್ನು ಮದುವೆ ಆಗೋದು ಕಂಡಿದೆ.
ವಯಸ್ಸಿನ ಅಂತರ ಬಹಳ ಚಿಕ್ಕದಿದ್ದಾಗ, ಮತ್ತೆ ಅದು ರಾಜರಿಗೆ ಸಂಬಂಧಪಟ್ಟದ್ದು. ಆಮೇಲೆ ಕಪಿಗಳು ಅದನ್ನು ಅಳವಡಿಸ್ಕೊಂಡಿದ್ರು. ನಾನು ಅದೇ ಯಾವಾಗಲೂ ಹೇಳ್ತಾ ಇರೋದು, ವಾಲಿ ರುಮೆಯನ್ನ ಇಟ್ಟುಕೊಂಡ. ವಾಲಿ ಏನಿದ್ದಾನೆ ಅವನು ರುಮೆಯನ್ನ ಇಟ್ಟುಕೊಂಡ. ನ್ಯಾಯ ಅದು. ಯಾಕೆಂದ್ರೆ ರುಮೆ ಅನ್ನೋಳು ತಮ್ಮನ ಹೆಂಡತಿ, ಯೋಗ್ಯತೆಯಲ್ಲಿ ರುಮೆಗಿಂತ ವಾಲಿ ದೊಡ್ಡವ. ಹೀಗಾಗಿ ಅವನಿಗೆ ಬಾಧಕ ಆಗಲಿಲ್ಲ. ಕಾನೂನಿನ ಪ್ರಕಾರ ಮಾತ್ರ ಅಪರಾಧ ಆಯಿತು. ಅದೇ ಸುಗ್ರೀವ ಕಾನೂನಿನ ಪ್ರಕಾರ ಕರೆಕ್ಟ್. ಯಾಕೆ ಹೇಳಿ? ಸತ್ತು ಹೋದ ರಾಜನ ಹೆಂಡತಿಯನ್ನ ಅವಳು ಹೆತ್ತವಳಲ್ಲದಿದ್ದರೆ, ಬಹಳ ವಯಸ್ಸಿನ ಅಂತರ ಇಲ್ಲದಿದ್ದರೆ ನಂತರ ಬಂದ ರಾಜ ಇಟ್ಕೊಳ್ಬಹುದು. ಆದರೆ ನ್ಯಾಯ ಅಲ್ಲ ಅದು. ಅಂದರೆ ಸುಗ್ರೀವನ ಪಾಲಿಗೆ ನ್ಯಾಯ ಆಗಿರಲಿಲ್ಲ. ಪ್ರತಿಯೊಬ್ಬರಿಗೂ ಇಷ್ಟು ಸೂಕ್ಷ್ಮವಾಗಿ ಇರುತ್ತೆ. ಅದರಿಂದಾಗಿ ಅವತ್ತಿನ ಕಾಲದ ಸಾಮಾಜಿಕ ವ್ಯವಸ್ಥೆಗೂ ಹೊಂದುವ ಹಾಗೆ ಇಲ್ಲಿ ಹೇಳಿದ್ದಾರೆ. ಆ ಶ್ಲೋಕವನ್ನು ಇನ್ನೊಮ್ಮೆ ಓದ್ತೇನೆ ಕೇಳಿ. ಭ್ರಾತೃ ಭಾರ್ಯಾ ಚ ತದ್ವತ್ ಸ್ಯಾತ್ ಯಸ್ಯಾ ಬಾಲ್ಯೇ ಸ್ತನಂ ಪಿಬೇತ್. ಅಂದ್ರೆ ಅಷ್ಟು ಅಂತರ ಇರಬೇಕು. ಅಷ್ಟು ವಯಸ್ಸಿನ ಅಂತರ ಇದ್ದಾಗ ಅತ್ತಿಗೆಯನ್ನ ಅಮ್ಮ ಅಂತ ನೋಡಬೇಕು. ಇಷ್ಟು ವ್ಯವಸ್ಥೆ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಇರಬಹುದೇನೋ, ಹರಿಯಾಣದಲ್ಲಿ ಕೆಲವೊಂದು ಕಡೆ ಇರಬಹುದೇನೋ ಈಗಲೂ ಕೂಡ. ಆದರೆ ಸಾರ್ವತ್ರಿಕವಾಗಿ ಮುಕ್ಕಾಲು ಪಾಲು ಭಾರತದಲ್ಲಿ ಈ ವ್ಯವಸ್ಥೆ ಒಪ್ಪಿದ್ದೇವೆ. ಹೀಗೆ 95ನೇ ಅಧ್ಯಾಯ ಆಯಿತು. ನಿಮ್ಮ ಪ್ರಶ್ನೆ ಏನಿತ್ತು? ನಿಮ್ಮ ಪ್ರಶ್ನೆ? ಕಾನೂನಿನ ಪ್ರಕಾರ ನಿಯಮ ಮಾಡ್ಕೊಂಡಿದ್ರಲ್ಲ, ವಯಸ್ಸಿನ ಅಂತರ ಇಲ್ಲೇ ಇದೆ ಅಂತ. ಆದ್ರೆ ಸನಾತನ ಧರ್ಮಕ್ಕೆ ಅದು ವಿರುದ್ಧ ಅಲ್ವಾ? ಅದು ಕಾನೂನಿನ ಯಾವಾಗಲೂ ಅದು ಸಿಂಕ್ ಆಗಿರ್ಬೇಕಲ್ವ? ದಿಲೀಪ್ ಅವ್ರ ಪ್ರಶ್ನೆ, ಸನಾತನ ಧರ್ಮಕ್ಕೆ ಈ ಕಾನೂನು ವಿರುದ್ಧ ಆದರೆ ಎಂತ ಮಾಡೋದು ಅಂತ. ಕಾನೂನು ಎಲ್ಲ ಸಂದರ್ಭದಲ್ಲಿಯೂ ಧರ್ಮಕ್ಕೋ ನ್ಯಾಯಕ್ಕೋ ಸಮ್ಮತವಾಗಿ ಇರಬೇಕಾಗಿಲ್ಲ, ಇರಲಿಕ್ಕಾಗೋದೂ ಇಲ್ಲ. ಕೆಲವೊಂದು ಕಾನೂನುಗಳು ಧರ್ಮವನ್ನ ಪರಂಪರೆಯ ಬೆಂಬಲಿಸುತ್ತೆ, ನೇರವಾಗಿ ಅಲ್ಲ. ಈಗ ನೀವು ಎಡಗಡೆಗೆ ಹೋಗ್ತಾ ಇರಿ, ಹೋಗಬೇಕಾದ್ರೆ ಎಡಗಡೆಗೆ ಹೋಗಿ, ಇದು ಕಾನೂನಿನ ಪ್ರಕಾರ ಕರೆಕ್ಟ್. ಆದರೆ ಯಾವ ಧರ್ಮಕ್ಕೆ ನೇರವಾಗಿ ಅನ್ವಯಿಸುತ್ತೆ? ಯಾವ ಧರ್ಮಕ್ಕೂ ನೇರವಾಗಿ ಅನ್ವಯಿಸಲ್ಲ. ಅಹಿಂಸೆಗೆ ಪರಂಪರೆಯ ಕಾರಣ ಆಗತ್ತೆ. ಎಲ್ಲರೂ ಎಡಗಡೆ ಹೋಗ್ತಾ ಇದ್ರೆ, ಅವ್ರ ಎಡಗಡೆ ಅವ್ರು ಬರ್ತಾ ಇದ್ರೆ, ಎಡ ಬಲ ಎರಡೂ ಕೂಡ ತಾಗಿ ವಾಹನಗಳ ಅಪಘಾತ ಆಗೋದಿಲ್ಲ, ಹಿಂಸೆ ಆಗೋದಿಲ್ಲ. ಪರಂಪರೆಯ ಹಿಂಸೆಗೆ ಕಾರಣ. ಈ ರೀತಿ. ಆದರೆ ಕೆಲವೊಂದು ನಿಯಮ ಧರ್ಮ ಪೋಷಕ ಆಗಿರಲ್ಲ. ಜಾತಕರ್ಮ ಮಾಡಿಕೊಳ್ಳಿಕ್ಕೆ ಯಾವತ್ತೂ ಬಿಡಲ್ಲ. ಮೊದಲಿನ ತರಹ ಜಾತಕರ್ಮ ಅನ್ನೋ ಸಂಸ್ಕಾರಕ್ಕೆ ಇವತ್ತು ಅವಕಾಶ ಕೊಡಲ್ಲ. ಕೇಳಿದ್ರೆ ಅವರು ಕಾನೂನು ತೋರಿಸ್ತಾರೆ. ಅದು ಧರ್ಮಕ್ಕೆ ಪೋಷಕ ಆಗಿರ್ಬೇಕು ಅಂತಿಲ್ಲ. ಹಾಗೆ ಎಲ್ಲಾ ಕಾಲದಲ್ಲಿಯೂ ಅಷ್ಟೇ. ಕಾನೂನು ಅನ್ನೋದು ಯಾವಾಗಲೂ ಧರ್ಮಕ್ಕೆ ಪೋಷಕ ಆಗಿ, ಅದು ಯಾವುದೇ ರಾಮಾಯಣ ಕಾಲದಲ್ಲಿ ಆಗಿರಬಹುದು, ಮಹಾಭಾರತದ ಕಾಲದಲ್ಲಿ ಆಗಿರಬಹುದು, ಕಾನೂನನ್ನು ಅವ್ರು ಮಾಡ್ತಾರೆ. ಇವಾಗ ವಧು ದಕ್ಷಿಣೆ ಎಂತೆಂಥ ರಾಜರಿದ್ರು ರೀ. ಅವತ್ತು ವೈದಿಕ ಧರ್ಮ ಎಲ್ಲ ಕಡೆ ವ್ಯಾಪಿಸಿತ್ತು. ಎಲ್ಲರೂ ರಾಜರ್ಷಿಗಳೇ. ಏನು ಶಲ್ಯ ಏನು ಕಡಿಮೆನಾ? ಎಂಥ ರಾಜರ್ಷಿ. ಅವನ ತಂಗಿ ಮಾದ್ರಿಯನ್ನ ಪಾಂಡುವಿಗೆ ಕೊಡಬೇಕಾದ್ರೆ ವಧು ದಕ್ಷಿಣೆ ಪಡೆದ್ರ ಪಡಿಲಿಲ್ವಾ? ಅದಕ್ಕೆ ಅವನು ಶಲ್ಯ ಒಂದು ಮಾತು ಹೇಳ್ತಾನೆ ಕರ್ಣನಿಗೆ, ಒಳ್ಳೆಯವರು ಕೆಟ್ಟವರು ಅಂತ ಅನ್ನೋದು ಎಲ್ಲ ಕಡೆ ಇರ್ತಾರೆ. ಕೆಲವೊಮ್ಮೆ ಏನಾಗತ್ತೆ, ಅವರವರು ಆಯಾ ದೇಶದ ಪದ್ಧತಿಯನ್ನು ಅನುಸರಿಸ್ತಾರೆ. ಅಂದು ಮಾತ್ರಕ್ಕೆ ಒಳ್ಳೆಯದು ಕೆಟ್ಟದ್ದು ಅಂತಲೂ ತೀರ್ಮಾನ ಮಾಡ್ಲಿಕ್ಕೆ ಬರೋಲ್ಲ. ಇಷ್ಟು
ಎಷ್ಟು ಬ್ಯಾಲೆನ್ಸ್ಡ್ ಆಗಿರುವಂತಹ ಒಂದು ಯೋಚನೆ ಬೇಕು. ಒಳ್ಳೆಯವರು ಕೆಟ್ಟವರು ಅಂತ ತೀರ್ಮಾನ ಮಾಡಲಿಕ್ಕೆ ಸಖತ್ ಬ್ಯಾಲೆನ್ಸ್ಡ್ ಆಗಿ ಯೋಚನೆ ಮಾಡಬೇಕು. ಈ ಪರಿಸರದ ಪ್ರಭಾವಗಳಿಂದೆಲ್ಲ ಮೇಲ್ಗಡೆ ನಿಂತು ನೋಡಬೇಕು. ಸತ್ಯ ಕಾಣೋದು ಭಾರಿ ಕಷ್ಟ. ಅವನು ಅದನ್ನೇ ಹೇಳ್ತಾನೆ, ಏನು ಸಿದ್ಧವಾದ ಮಾದರಿ ಇದೆ, ರೆಡಿಮೇಡ್ ಥಾಟ್ಸ್, ಅದರಿಂದ ಒಳ್ಳೆಯದು ಕೆಟ್ಟದ್ದು ತೀರ್ಮಾನ ಮಾಡಿ ಬರಲ್ಲ ಅಂತ ಶಲ್ಯ ಹೇಳ್ತಾನೆ ಕರ್ಣನಿಗೆ. ನಮ್ಮ ಪರಂಪರೆ ವಧು ದಕ್ಷಿಣೆಯನ್ನ ಮಾನ್ಯ ಮಾಡಿದೆ. ಆ ವಧು ದಕ್ಷಿಣೆಯಲ್ಲಿ ನಾವು ಮುಂದುವರೆದಿದ್ದೀವಿ. ವಧು ದಕ್ಷಿಣೆಯಲ್ಲಿ ನಾವು ಮುಂದುವರ್ಕೊಂಡ್ಬಂದಿದ್ದೀವಿ. ನಾನು ಮಾಡಿದ್ದೆ, ನಮ್ಮ ಎಷ್ಟೋ ತಲೆಮಾರುಗಳು ಮಾಡ್ಕೊಂಡ್ಬಂದ್ಬಿಟ್ಟಿದೆ. ಬನ್ನು ಬಾಗಿಲು ಹಾಕಿದೆಯಾ ಅಲ್ಲಿ? ಎಷ್ಟೋ ಪರಂಪರೆಗಳು ಮಾಡ್ಕೊಂಡ್ಬಂದ್ಬಿಟ್ಟಿವೆ. ಎಷ್ಟೋ ಪರಂಪರೆಯಿಂದ ಮಾಡ್ಕೊಂಡ್ಬಂದ್ಬಿಟ್ಟಿದೆ. ಅದರಿಂದ ನಮ್ಮ ಒಳ್ಳೆತನವನ್ನು ನೀನು ತೀರ್ಮಾನ ಮಾಡಬೇಡ. ಪ್ರತಿಯೊಂದು ದೇಶದಲ್ಲಿಯೂ ಒಳ್ಳೆಯದು ಕೆಟ್ಟದ್ದು ಇರುತ್ತೆ. ಪರಿಸರದಿಂದ ಒಳ್ಳೆಯದು, ಪರಿಸರದಿಂದ ಕೆಟ್ಟದ್ದು ಇರುತ್ತೆ. ಆತ್ಮಿಕವಾದ ಒಳ್ಳೆಯದು, ಆತ್ಮಿಕವಾದ ಕೆಟ್ಟತನ ಇರುತ್ತೆ. ಅದೆಲ್ಲವನ್ನ ಬಿಡಿಸಿ ನೋಡಬೇಕಾಗತ್ತೆ ಅಂತ ಹೇಳ್ತಾರೆ. ಅದರಿಂದಾಗಿ ಕಾನೂನು ಎಲ್ಲ ಕಾಲದಲ್ಲಿಯೂ ಧರ್ಮಕ್ಕೆ ಪೋಷಕ ಆಗಿ ಇರಬೇಕಾಗಿಲ್ಲ. ಇಷ್ಟರೊಂದಿಗೆ 95ನೇ ಅಧ್ಯಾಯ ಮುಗಿಸಿ ಯುಧಿಷ್ಠಿರನ ಹತ್ತಿರ ಮತ್ತೆ ಬರೋಣ 96ನೇ ಅಧ್ಯಾಯಕ್ಕೆ. ಎಲ್ಲ ವರ್ಣಗಳು ಮ್ಲೇಚ್ಛರಿಗಿಲ್ಲ, ಎಲ್ಲ ನಿಯಮಗಳು ಮ್ಲೇಚ್ಛರಿಗಿಲ್ಲ ಅಂತ ಕೇಳ್ತಾ ಇದ್ದೇವೆ. ಆದರೆ ಉಪವಾಸ ಮಾತ್ರ ಎಲ್ಲರಿಗೂ ಕಾಮನ್. ಉಪವಾಸ ಮಾಡಿದ್ರೆ ಎಲ್ಲರಿಗೂ ಫಲ ಇದೆ, ಇವ್ರಿಗಿಲ್ಲ ಇವ್ರಿಗಿದೆ ಅಂತ ಇಲ್ಲ. ಸಾಮಾನ್ಯ ಎಲ್ಲ ನಿಯಮಗಳು ಒಂದು ಬ್ರಾಹ್ಮಣರಿಗೆ, ಒಂದು ಕ್ಷತ್ರಿಯರಿಗೆ, ನೆನಪಿಟ್ಟುಕೊಳ್ಳಿ. ಆದರೆ ಉಪವಾಸದಲ್ಲಿ ಎಲ್ಲರಿಗೂ ಅರ್ಹತೆ ಇದೆ. ಎಂಥ ನೀಚ, ಎಂಥ ಅಧಮ, ಎಂತಹ ಅಜ್ಞಾನಿ, ಎಲ್ಲರಿಗೂ ಉಪವಾಸದಲ್ಲಿ ಅರ್ಹತೆ ಇದೆ. ಈ ಉಪವಾಸದ ನಿಯಮವನ್ನು ಹೇಳಿ, ಉಪವಾಸ ಪರಾಯಣನಾದವನು ಯಾವ ಗತಿಯನ್ನು ಹೊಂದುತ್ತಾನೆ, ಉಪವಾಸ ಯಾಕೆ ಪವಿತ್ರ, ಉಪವಾಸ ಮಾಡಿದ್ರೆ ಅಧರ್ಮದಿಂದ ಪಾರಾಗ್ತಾನೆ ಹೇಗೆ, ಸ್ವರ್ಗವನ್ನು ಹೇಗೆ ಪಡಿತಾನೆ, ಉಪವಾಸ ಮಾಡಿ ಮುಂದೇನು ಮಾಡಬೇಕು, ಇದನ್ನೆಲ್ಲ ಹೇಳಿ ಅಂದಾಗ ಭೀಷ್ಮಾಚಾರ್ಯರು ಹೇಳಿದ್ರು, ನೋಡು ಉಪವಾಸದ ಬಗ್ಗೆ ಹೇಳ್ತೇನೆ ಗುಣಗಳು. ನಾನು ಬಹಳ ಹಿಂದೆ ಅಂಗಿರಸ್ ಋಷಿಗಳನ್ನ ಕೇಳಿದೆ ಉಪವಾಸದ ಫಲದ ಬಗ್ಗೆ. ನೀನೀಗ ನನ್ನನ್ನು ಕೇಳ್ತಾ ಇದ್ದಿ. ನಾನು ಅವರಿಂದ ಏನು ಕಲಿತೇನೋ ಅದನ್ನು ನಾನು ಹೇಳ್ತಾ ಇದ್ದೇನೆ ಅಂತ. ನೋಡಿ, ಭೀಷ್ಮಾಚಾರ್ಯರು ಎಲ್ಲಿಯೂ ಕೂಡ ಒಬ್ಬರೇ ಗುರುಗಳು ಹೇಳಿದ್ದು ಅಂತ ಹೇಳಲೇ ಇಲ್ಲ. ಬೇರೆ ಬೇರೆ ಹಿರಿಯರಿಂದ ಕಲಿತದ್ದನ್ನ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಅವರನ್ನ ಕೇಳಿ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅದರಿಂದಾಗಿ ಒಬ್ಬನೇ ಗುರು ಅಂತ ಹೇಳಲಿಕ್ಕೆ ಬರಲ್ಲ. ಸಂತಿಮೇ ಗುರವೋ ರಾಜನ್ ಬಹವೋ ಬುದ್ಧಿಪಾಶ್ರಿತಾ ಅಂತ ಭಾಗವತ ಏಕಾದಶ ಸ್ಕಂಧ. ಎಷ್ಟೋ ಕಡೆ ನಮ್ಮನ್ನ ತಮ್ಮ ಮಾತಿನಿಂದ ತಿದ್ದಿರ್ತಾರೆ. ಕೆಲವೊಂದು ಸರ್ತಿ ಏನಾಗೋಗತ್ತೆ, ಬೇರೆ ಯಾರೋ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ, ನಮಗೆ ಅಲ್ಲಿಂದ ಒಂದು ಪಾಠ ಸಿಕ್ಕಿರುತ್ತೆ, ಅವರಿಬ್ಬರಿಗೂ ಅದ್ರ ಸಂಬಂಧ ಇರಲ್ಲ, ಅರ್ಥ ಇರಲ್ಲ, ಹಾಗೂ ಆಗ್ಬಿಟ್ಟಿರತ್ತೆ. ನಮ್ಗೆ ಸಂಬಂಧವೇ ಇರಲ್ಲ. ಆದರೆ ದೈವ ಅವರಿಬ್ಬರ ಸಂವಾದದಲ್ಲಿ ನಾವು ಕಲ್ತ್ಕೊಳ್ಬೇಕಾದದ್ದನ್ನು ಹೇಳ್ತಾ ಇರುತ್ತೆ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದದ್ದನ್ನು ಹೇಳ್ತಾ ಇರುತ್ತೆ, ಗೊತ್ತಿರಲ್ಲ. ಅದರಿಂದಾಗಿ ಒಬ್ಬನೇ ಅಂತ ಹೇಳಿ ಇಲ್ಲ. ಒನ್ ಬುಕ್ ಅಂಡ್ ಒನ್ ಮಾಸ್ಟರ್, ಈ ಕಾನ್ಸೆಪ್ಟ್ ಇಲ್ಲ. ಈ ಸ್ವಯಂ ಯುಧಿಷ್ಠಿರ ಅದನ್ನು ಹೇಳ್ತಾನೆ,
ಸ್ವಯಂ ಯುಧಿಷ್ಠಿರ ಯಕ್ಷನಿಗೆ ಆ ಮಾತು ಹೇಳ್ತಾನೆ. ಅದರಿಂದಾಗಿ ಒಬ್ಬ ಇಲ್ಲ, ಇವರು ಹೇಳ್ತಾರೆ ನೋಡಿ, ಬ್ರಹ್ಮದೇವರ ಮಗ ಅಂಗಿರಸ್ ಅವರನ್ನು ಕೇಳಿದೆ, ಇದೇ ತರಹದ ಪ್ರಶ್ನೆಯನ್ನ ಕೇಳಿದೆ. ಆಗ ಅಂಗಿರಸ್ ಋಷಿಗಳು ನುಡಿದರು, ಬ್ರಹ್ಮ ಕ್ಷತ್ರೇ ತ್ರಿರಾತ್ರಂತೂ, ಯಾರು ಕ್ಷತ್ರಿಯರು ಯಾರು ಬ್ರಾಹ್ಮಣರು ಅವರಿಗೆ 2 ತಪ್ಪಿದ್ರೆ 3 ದಿವಸ ಉಪವಾಸ ಮಾಡಬಹುದು, ಪರ್ಮಿಷನ್ ಇದೆ. ಆದರೆ ವೈಶ್ಯರು ಶೂದ್ರರು ಅವರಿಗೆ 3 ದಿವಸ 2 ದಿವಸ ಉಪವಾಸ ಇಲ್ಲ. ಯಾಕೆ? ಕೆಲಸ ಮಾಡಬೇಕಿರುತ್ತೆ, ಅವ್ರದ್ದು ವಾರ್ತಾ ಪ್ರಧಾನವಾದದ್ದು. ಆದ್ದರಿಂದ ವೈಶ್ಯರಲ್ಲಿ ಮತ್ತೆ ಶೂದ್ರರಲ್ಲಿ ಇವತ್ತಿನ ಪರಿಭಾಷೆಯಲ್ಲಿ ಹೇಳಬೇಕಾದ್ರೆ ಸರ್ವಿಸ್ ಸೆಕ್ಟರ್ ಅಲ್ಲಿರುವವರಿಗೆ ಮತ್ತೆ ಬಿಸಿನೆಸ್ ಸೆಕ್ಟರ್ ಅಲ್ಲಿರುವವರಿಗೆ, ಸೇಲ್ಸ್ ಸೆಕ್ಟರ್ ಅಲ್ಲಿರುವವರಿಗೆ 2-3 ದಿವಸದ ಉಪವಾಸ ಇಲ್ಲ. ಆದರೆ ಈ 2 ಕಡೆ ಇರುವವರು 1 ಹೊತ್ತು ಊಟ ಮಾಡಿ ಇನ್ನೊಂದು ಹೊತ್ತು ಉಪವಾಸ ಇರಬಹುದು, ಅಷ್ಟು ಸಾಕು ಅವರಿಗೆ. ಇನ್ನು ಅಷ್ಟಮಿ, ಕೃಷ್ಣ ಪಕ್ಷದ ಚತುರ್ದಶಿ ಉಪವಾಸ ಮಾಡಲಿಕ್ಕಿದೆ. ಮಾರ್ಗಶೀರ್ಷ ಮಾಸದಲ್ಲಿ ಒಂದೇ ಹೊತ್ತು ಊಟ ಮಾಡಿ ಕಾಲ ಕಳೆಯಿರಿ. ಅವನಿಗೆ ಬಹಳ ಧಾನ್ಯ ಉಂಟಾಗತ್ತೆ, ಮುಂದೆ ಬಹಳ ಧನ ಉಂಟಾಗತ್ತೆ. ಮಾಘ ಮಾಸದಲ್ಲಿ ಒಂದೇ ಊಟವನ್ನು ಮಾಡುವವನಿಗೆ ಬಾಂಧವರ ಮಧ್ಯೆ ಮೆರೆಯುವ ಯೋಗ ಬರುತ್ತೆ. ಇನ್ನು ಭಗದೈವಂತು ಯೋ ಮಾಸಂ, ಭಾಗ್ಯ ದೈವ ಶುಕ್ರ ಪ್ರಬಲನಾಗಿ ಇರುವ ದಿವಸಗಳಲ್ಲಿ ಈ ತರಹ ಶುಕ್ರನ ಅನುಗ್ರಹದ ದೃಷ್ಟಿ ಇರುವ ತಿಂಗಳು ಮೊದಲಾದವುಗಳಲ್ಲಿ ಉಪವಾಸ ಮಾಡಿದರೆ ಸ್ತ್ರೀಷು ವಲ್ಲಭತಾಂ ಯಾತಿ, ಹೆಣ್ಣು ಮಕ್ಕಳ ಪ್ರೀತಿಗೆ ಅವನು ಪಾತ್ರನಾಗ್ತಾನೆ. ಚೈತ್ರ ಮಾಸದಲ್ಲಿ ಏಕಭಕ್ತ ಒಂದೇ ಹೊತ್ತು ಊಟ ಮಾಡಿದ್ರೆ ಬಂಗಾರ ಮುತ್ತು ಮೊದಲಾದವುಗಳನ್ನು ಪಡಿತಾನೆ. ವೈಶಾಖದಲ್ಲಿ ಮಾಡಿದರೆ ಜ್ಞಾತಿಗಳ ಮಧ್ಯೆ ಪ್ರಾಧಾನ್ಯವನ್ನು ಪಡಿತಾನೆ. ಜ್ಯೇಷ್ಠ ಮಾಸದಲ್ಲಿ ಒಂದೇ ಹೊತ್ತು ಊಟ ಮಾಡಿದರೆ ಅತುಲವಾದ ನಾಯಕತ್ವ. ಆಷಾಢದಲ್ಲಿ ಒಂದೇ ಹೊತ್ತು ಊಟ ಮಾಡಿದ್ರೆ ಬಹುಧಾನ್ಯ, ಬಹುಧನ, ಬಹುಪುತ್ರ. ಶ್ರಾವಣ ಮಾಸದಲ್ಲಿ ಒಂದೇ ಹೊತ್ತು ಊಟ ಮಾಡಿದ್ರೆ ರೂಪ, ಧನ ಸಂಪತ್ತಿ. ಭಾದ್ರಪದ ಮಾಸದಲ್ಲಿ ಏಕಾಹಾರವನ್ನು ಮಾಡಿದ್ರೆ ಐಶ್ವರ್ಯ. ಸನ್ಯಾಸಿಗಳಿಗೆ ಎಲ್ಲ ಬಂದ್ಬಿಡ್ಬೇಕು ಮುಂದಿನ ಜನ್ಮದಲ್ಲಿ, ಯಾಕೆಂದ್ರೆ ಒಂದೇ ಹೊತ್ತು ಊಟ ಮಾಡೋದು. ತಥೈವ ಅಶ್ವಯುಜಂ ಮಾತಂ ಅಂದ್ರೆ ಬಯಸಿ ಮಾಡಿದರೆ. ನಿಷ್ಕಾಮ ಕರ್ಮಕ್ಕೆ ಫಲ ಉಂಟು, ಅದರಲ್ಲಿ ಇದಿಲ್ಲ. ಏನು ಇಲ್ಲಿಯೂ ಅಷ್ಟೇ, ನಿಷ್ಕಾಮವಾಗಿ ಮಾಡಿದ್ರೆ ಜ್ಞಾನಾದಿಗಳು ಸಿಗತ್ತೆ, ಮತ್ತು ಇದು ಎಲ್ಲ ಸಿಗತ್ತೆ. ಇದೆಲ್ಲ ಸಿಗಲ್ಲ ಅಂತಲ್ಲ, ಕೇವಲ ಇದನ್ನು ಮಾತ್ರ ಬಯಸುವವರು ಇದ್ದಾರೆ. ಆಶ್ವಯುಜ ಮಾಸದಲ್ಲಿ ಒಂದೇ ಆಯ್ತಲ್ಲ. ಕಾರ್ತಿಕ ಮಾಸದಲ್ಲಿ ಏಕಭೋಜನ ಮಾಡಿದ್ರೆ ಶೂರನು ಬಹುಭಾರ್ಯ, ಬಹಳ ಹೆಂಡಿರ ಗಂಡನೂ ಆಗುತ್ತಾನೆ, ಕೀರ್ತಿವಂತನಾಗುತ್ತಾನೆ. ಆಯ್ತಾ? ಪಕ್ಷದಲ್ಲಿ ಒಂದು ಪಕ್ಷಕ್ಕೆ ಒಂದು ಊಟ ಮಾಡಿದ್ರೆ, 15 ದಿವಸಕ್ಕೊಮ್ಮೆ ಊಟ ಮಾಡಿದ್ರೆ ಗಣಾಧಿಪತ್ಯವನ್ನು ಹೊಂದುತ್ತಾನೆ. ಇವೆಲ್ಲ ನಿಯಮಗಳು ಹೀಗಿದೆ. ಸುಲಭವಾದ ಒಂದು ಉಪಾಯ ಇದೆ. ಬೆಳಗ್ಗೆ ಒಂದು ಊಟ, ರಾತ್ರಿ ಒಂದು ಊಟ, ಜೊತೆಗೆ ಅಗ್ನಿಯ ಆರಾಧನೆ. ಇಷ್ಟು ಮಾಡಿದ್ರೆ ಸಾಕು ಅಗ್ನಿಷ್ಠೋಮದ ಫಲ.
ಅಧಿವಾಸಂ ಚಾಪ್ಸರಸಾಂ ನೃತ್ಯ ಗೀತ ವಿನಾದಿತಂ. ಅವನು ಈ ಅಗ್ನಿಷ್ಟೋಮವನ್ನೇ ಮಾಡಿದರೆ, ಅಗ್ನಿಹೋತ್ರವನ್ನು ಮಾಡಿದರೆ ಬ್ರಹ್ಮಲೋಕದಲ್ಲಿಯೇ ಇರ್ತಾನೆ. ಒಂದು ವರ್ಷ ಇಡೀ ನಿರಾಹಾರನಾದರೆ ಅತಿರಾತ್ರ ಅನ್ನುವ ಯಜ್ಞದ ಫಲವನ್ನು ಪಡಿತಾನೆ. ಒಂದು ಸಂವತ್ಸರ 4ನೇ ಒಂದು ಊಟ, 2 ದಿವಸದಲ್ಲಿ 1 ಊಟ ಅಂತ, 4 1 ಊಟ, ದಿವಸಕ್ಕೆ 2 ಊಟ. ಆಯ್ತಾ? ದಿವಸಕ್ಕೆ 2 ಊಟ. ಕೆಲವೊಬ್ರು 3 ಅಂತ ಲೆಕ್ಕ ಹಿಡಿತಾರೆ. ದಿವಸಕ್ಕೆ 2 ಊಟ. 4ನೇ ಊಟ ಅಂತ ಹೇಳಿದ್ರೆ 2 ದಿವಸಕ್ಕೆ 1 ಊಟ. ಅಂದ್ರೆ ಧಾರಣೆ ಪಾರಣೆ ಅಂತ ಕರೀತಾರೆ. ಆ ಧಾರಣೆ ಪಾರಣೆ ವ್ರತದಿಂದ 1 ವರ್ಷ ಕಳೆದ್ರೆ ಆಯ್ತಾ, ವಾಜಪೇಯದ ಫಲ. ಇನ್ನು 2.5 ದಿವಸಕ್ಕೆ 1 ಊಟ ಅಂತ ಮಾಡಿದ್ರೆ ನೀವು, ಅಂದ್ರೆ 2 ದಿವಸ ಉಪವಾಸ, 1 ದಿವಸ ಊಟ, 2 ದಿವಸ ಉಪವಾಸ, ಅಶ್ವಮೇಧ ಯಾಗದ ಫಲ. ಈ ರೀತಿ ಎಲ್ಲ ಫಲವನ್ನು ಹೇಳುತ್ತಾರೆ. ಅಲ್ಲಿ ಸಿಗತ್ತೆ, ಇಲ್ಲಿ ಸಿಗತ್ತೆ, ಆ ಲೋಕದಲ್ಲಿ ಈ ಲೋಕದಲ್ಲಿ ಎಲ್ಲವನ್ನ ನಿರೂಪಣೆ ಮಾಡ್ತಾರೆ. ಇದನ್ನ ಯಾರು ಕೇಳ್ತಾರೆ? ಅಂಗಿರಸ ಋಷಿಗಳು ಹೇಳಿದ್ದನ್ನ. ಅವನಿಗೆ ಪಾಪ ಎಲ್ಲ ಪರಿಹಾರ ಆಗತ್ತೆ. ಅಂದ್ರೆ ಈ ರೀತಿ ಇದನ್ನು ಕೇಳಿದಾಗ ಉಪವಾಸ ಮಾಡಬೇಕು ಅಂತ ಒಂದು ಸಣ್ಣ ಪ್ರಚೋದನೆ ಆಗತ್ತಲ್ಲ, ಅಷ್ಟು ಸಾಕು. ಒಳ್ಳೆ ಕೀರ್ತಿಯನ್ನು ಪಡಿತಾನೆ ಅಂತ. ಇದರ ಅಭಿಪ್ರಾಯ ರೋಚನಾರ್ಥಂ ಫಲಶ್ರುತಿ ಅಂತ. ಮಗುವಿಗೆ ಔಷಧಿ ಕುಡಿ, ಬೆಲ್ಲ ತಿನ್ನಿಸ್ತೀನಿ, ಆ ಬೆಲ್ಲದ ಆಸೆಗಾಗಿ ಮಗು ಇವತ್ತು ಚಾಕ್ಲೇಟು ಅಂತ ಇಟ್ಕೊಳ್ಳಿ, ಬೆಲ್ಲದ ಆಸೆಗಾಗಿ ಔಷಧಿ ಕುಡಿಯುತ್ತೆ. ಆದರೆ ಔಷಧಿಯ ಪರಿಣಾಮ ಆಗೇ ಆಗತ್ತೆ. ಆ ರೀತಿ ಇಲ್ಲಿಯೂ ಕೂಡ ಈ ರೀತಿ ಈ ಲೋಕದ ಭೋಗ ಭಾಗ್ಯಗಳು ಸಿಗತ್ತೆ. ಇದನ್ನ ಮಾಡಿ ಕ್ರಮೇಣ ಅಭ್ಯಾಸ ಆಗಿ ನಿಷ್ಕಾಮವಾಗಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಗ ಅವನಿಗೆ ಜ್ಞಾನಾದಿಗಳ ಸಿದ್ಧಿಯಾಗಿ ದೇವರ ಅನುಗ್ರಹ ಆಗತ್ತೆ. ಅಲ್ಲಿಂದ ಆನಂದ ಇದ್ದೇ ಇದೆ. ಇಲ್ಲಿಗೆ 96ನೇ ಅಧ್ಯಾಯ. ಅದಾದ ಮೇಲೆ 97ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯುಧಿಷ್ಠಿರ, ಅಜ್ಜ, ನತೆ ಶಕ್ಯ ದರಿದ್ರೇಣ ಯಜ್ಞ ಪ್ರಾಪ್ತುಂ ಪಿತಾಮಹ. ಅಲ್ಲ, ಬಡವರು ಮಾಡಬಹುದಾದ ಯಜ್ಞ ಯಾವುದು? ಏನು ಹಣ ಇರೋದಿಲ್ಲ, ಅವನು ಯಾವ ಯಜ್ಞ ಮಾಡಬಹುದು? ಬಹುಪಕರಣ ಯಜ್ಞ ನಾನಾ ಸಂಭಾರ ವಿಸ್ತಾರ. ಯಜ್ಞ ಅಂದ್ರೆ ಬಹಳ ಸಾಮಾನುಗಳು ಬೇಕು, ಬಹಳ ಸಾಮಗ್ರಿಗಳು ಬೇಕು, ಬಹಳ ದುಡ್ಡು ಬೇಕು. ರಾಜರೋ ರಾಜಕುಮಾರರೋ ಯಾಗ ಮಾಡಬೇಕಷ್ಟೆ. ನಾರ್ಥನ್ಯೂನೈರವಗುಣೈ ಏಕಾತ್ಮಭಿ ನಾನಾತ್ಮಭಿ ಬಹುಗುಣೈ. ಬಹಳ ವಸ್ತುಗಳು ಬೇಕು. ನಾರ್ಥಶೂನ್ಯೈ, ಬಹಳ ಸಂಪತ್ತು ಬೇಕು. ಬಹಳ ಸಂಪತ್ತು ಇದ್ದಾಗ ಮಾಡಲಿಕ್ಕಾಗತ್ತೆ, ಇಲ್ಲ ಅಂದ್ರಿಲ್ಲ. ಆದ್ದರಿಂದಾಗಿ ಬಡವರಿಗೂ ಮಾಡಲಿಕ್ಕೆ ಅನುಕೂಲವಾದ ಯಾಗವನ್ನು ಹೇಳು. ಆಗ ಭೀಷ್ಮಾಚಾರ್ಯರು ಹೇಳಿದ್ರು, ಇದೇ ಅಂಗಿರಸ್ ಹೇಳಿದ್ದು. ಉಪವಾಸ ಅಂತನ್ನೋದು ಅವನಿಗೆ ಯಾರೂ ಮಾಡಬಹುದಾದ ಯಾಗ. ಗೀತೆಯಲ್ಲಿ ಹೇಳ್ತಾರಲ್ಲ, ಅಥವಾ ನಿಯತಾಹಾರಾ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಅಂತ. ನಿಯತ ಆಹಾರರು, ಒಂದು ಹೊತ್ತು ಆ ತರಹ ಊಟ ಮಾಡುವವರು, ಸ್ವಲ್ಪವೇ ಆಹಾರವನ್ನು ತೆಗೆದುಕೊಳ್ಳುವವರು, ಅದು ಒಂದು ಯಜ್ಞ ಅಂತಾರೆ.
ಪ್ರಾಣಾನ್ ಪ್ರಾಣೇಶು ಜುಹ್ವತೆ. ಆ ಯಜ್ಞಕ್ಕಿಂತ ಇನ್ನೇನು ಬೇಕು? ಆ ಯಜ್ಞಕ್ಕೆ ಸಿಗುವ ಫಲಗಳು ಎಷ್ಟು ದೊಡ್ಡದು. ಇನ್ನು ಜೇನುತುಪ್ಪವನ್ನು ಮಾಂಸವನ್ನು ಬಿಡುವವನು ಯಾಗ ಮಾಡಿದ ಹಾಗೆ, ದೇವ ಕಾರ್ಯಪರನಾಗಿ ಅತ್ಯಂತ ಕಡಿಮೆ ಉಣ್ಣುವವ ಅವನು ಎತ್ತರದ ಸ್ಥಾನವನ್ನು ಪಡಿತಾನೆ. ಏಕಾದಶೇತು ದಿವಸೇ ಯಪ್ರಾಪ್ತೆ ಪ್ರಾಶತೆ ಭುವಿ. 11 ದಿವಸಗಳ ಉಪವಾಸ ಮಾಡುವವನು, 12 ದಿವಸ ಉಪವಾಸ ಮಾಡುವವನು, ಅದೆಲ್ಲ ಯಾಗವೇ. ಅಭಿಗಚ್ಚೇನ್ ಮಹಾದೇವಂ ವಿಮಾನಸ್ಥಂ ಮಹಾಬಲಂ ಸ್ವಯಂ ಪ್ರಭಂ ಪ್ರಪಶ್ಯೇತ ವಿಮಾನಂ ಸಮುಪಸ್ಥಿತಂ. ಯಾರು ರುದ್ರನನ್ನ ನಿರಂತರವಾಗಿ ಸೇವೆ ಮಾಡ್ತಾನೆ ಅವನು ಕೂಡ ಎತ್ತರದ ಸ್ಥಾನವನ್ನು ಪಡೆಯುತ್ತಾನೆ. 13 ದಿವಸ ಉಪವಾಸ ಮಾಡಿದವ 12 ಮಾಸಗಳು ಉಪವಾಸ ಮಾಡಿದಷ್ಟು ಪುಣ್ಯವನ್ನು ಪಡಿತಾನೆ. ಹಾಗೆ ಅತ್ಯಂತ ನಿಯತಾಹಾರನಾಗಿ ಎಷ್ಟು ದಿವಸ ಉಪವಾಸ ಮಾಡ್ತಾನೋ ಅಷ್ಟು ಫಲವನ್ನು ಪಡೆಯುತ್ತಾನೆ. ಮಾಂಸವನ್ನು ತೊರೆದವನು, ಬ್ರಹ್ಮಚರ್ಯದಲ್ಲಿ ಇರುವವನು, ಎಲ್ಲ ಭೂತಗಳಿಗೆ ಹಿತವಾಗಿ ನಡೆಯುವವನು, ಅವನು ದುಃಖವನ್ನು ಮುಂದೆ ಪಡೆಯುವುದಿಲ್ಲ. ಅಹಿಂಸೆ ಅಂತನ್ನೋದು ಬಹಳ ದೊಡ್ಡ ಯಾಗ. ಅನೇಕ ಯುಗ ಪರ್ಯಂತವಾಗಿ ಅಹಿಂಸಾನಿಷ್ಠನಾದವನು ಒಳ್ಳೆಯದನ್ನು ಪಡಿತಾನೆ. ಅಂದರೆ ಇದಕ್ಕೆ ಸನ್ಯಾಸಿಯೇ ಆಗಬೇಕು, ಬೇರೆ ಅಲ್ಲ. ಈ ರೀತಿ ಬಡವರು ಮಾಡಬಹುದಾದ ಯಾಗ ಯಾವುದು ಅಂತ ಹೇಳಿದರೆ ಉಪವಾಸ, ಆಂತರಿಕ ವ್ರತಗಳು. ಇದನ್ನು ಮಾಡ್ತಾ ಇದ್ರೆ ಎತ್ತರಕ್ಕೆ ಏರ್ತಾನೆ ಅನ್ನುವಲ್ಲಿಗೆ 97ನೇ ಅಧ್ಯಾಯ. ಯುಧಿಷ್ಠಿರ ಪಿತಾಮಹೇನ ಕಥಿತಾ ದಾನ ಧರ್ಮಾಶ್ರಿತಾ ಕಥಾ ಮಯಾ ಶ್ರುತಾ ಋಷೀಣಾಂತು ಸನ್ನಿಧೌ ಕೇಶವಸ್ಯ ಚ. ಅಜ್ಜ, ಇಲ್ಲಿ ತನಕ ದಾನದ ಬಗ್ಗೆ, ಧರ್ಮದ ಬಗ್ಗೆ ನೀವು ಕಥೆಯನ್ನು ಹೇಳಿದಿರಿ, ನಾವು ಕೇಳಿದೆವು. ಆದರೆ ಧರ್ಮಗಳ ಬಗ್ಗೆ ನಾವು ಅನೇಕ ಕಥೆಯನ್ನು ಮುಂದೆ ಕೇಳಲಿದ್ದೇವೆ. ಪಶ್ಚಾತ್ ಶ್ರೋಷ್ಯಾಮಹೇ ರಾಜ್ಞಾಂ ಶ್ರಾವ್ಯಾನ್ ಧರ್ಮಾನ್ ಪಿತಾಮಹ. ಈ ದಾನ ಧರ್ಮಗಳ ನಡುವೆ ಅಧ್ಯಾತ್ಮದ ಬಗ್ಗೆ ಒಂದು ಕುತೂಹಲ ಮೂಡ್ತಾ ಇದೆ. ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು ನೀವು. ಏಕತಾನತೆ ಬಂದಾಗ ಆಗ ಭೀಷ್ಮಾಚಾರ್ಯರು ಇನ್ನು ಗದ್ಯದಲ್ಲಿದೆ, ಗದ್ಯ ಮತ್ತೆ ಪದ್ಯ. ಅತ ಊರ್ಧ್ವಂ ಮಹಾರಾಜ ಸಾಂಖ್ಯಯೋಗೋ ಭಯ ಶಾಸ್ತ್ರಾಧಿಗತಯ ಶಾಸ್ತ್ರಾಧಿಗತ ಯಾಥಾತ್ಮ್ಯ ದರ್ಶನ ಸಂಪನ್ನಯೋ ಆಚಾರ್ಯಯೋ ಸಂವಾದಂ ಅನುವ್ಯಾಖ್ಯಾಸ್ಯಾಮ. ಭೀಷ್ಮಾಚಾರ್ಯರು ಹೇಳಲಿಕ್ಕೆ ಶುರು ಮಾಡಿದ್ರು, ಇನ್ನು ಮುಂದೆ ಇಬ್ಬರು ಆಚಾರ್ಯರ ದರ್ಶನವನ್ನು ನಾನು ಅನುವಾದ ಮಾಡ್ತೇನೆ. ಇಬ್ಬರು ಯಾರು ಗೊತ್ತಾ? ಭಗವಂತಂ ಸನತ್ಕುಮಾರಮಾಸೀನಂ ಅಂಗುಷ್ಠ ಪರ್ವ ಮಾತ್ರ ಮಹತಿ ವಿಮಾನವರೇ ಯೋಜನತಹತ್ರ ಮಂಡಲೆ ತರುಣ ಭಾಸ್ಕರ ಪ್ರತೀಕಾಚೆ ಚಯನೀಯೇ ಮಹತಿ ಬದ್ಧಾತನಂ ಅನುಧ್ಯಾಯಂತಂ ಅಮೃತಂ ಅನಾವರ್ತಕರಂ ಅಮೂರ್ತಂ ಅಕ್ಷಯಂ ಅಥ ಉಪವಿಷ್ಟಂ ಉಪಸಸರ್ಪ ಭಗವಂತಮಾಚಾರ್ಯಂ ಭಗವಾನ್ ಆಚಾರ್ಯೋ ರುದ್ರ. ಸನತ್ಕುಮಾರರ ಹತ್ತಿರ ರುದ್ರದೇವರು ಬಂದರು. ಸನತ್ಕುಮಾರರು ಕೇಳಿದ್ರು, ಸ್ವಾಗತಂ ಮಹೇಶ್ವರ ಬ್ರಹ್ಮಸುತ ಏತದಾಸನ ಮಾಸತಾಂ ಭಗವಾನ್ ಅಂತ. ಓಹ್ ಮಹೇಶ್ವರನೇ, ಬ್ರಹ್ಮದೇವರ ಮಗನೇ, ಏತದಾಸನ ಮಾಸತಾಂ, ಆಸನ ಸ್ವೀಕರಿಸಿ, ಸ್ವಾಗತಂ, ನೀವು ಬಂದದ್ದು ಒಳ್ಳೆಯದಾಯಿತು.
ಈ ರೀತಿ ಹೇಳಿದಾಗ ರುದ್ರದೇವರು ಕುಳಿತು ಹೇಳಿದರು. ತಾವು ಧ್ಯಾನದಲ್ಲಿದ್ರೋ ಅಂತ ಕೇಳಿದ್ರಂತೆ ರುದ್ರದೇವರು ಸನತ್ ಕುಮಾರರಿಗೆ. ಹೌದು ಅಂದ್ರು ಅವರು. ಶಂಕರ ಕಿಂ ವಾ ಧ್ಯಾನೇನ ದ್ರಷ್ಟವ್ಯಂ ಯದ್ಭವಾನ್ ಅನುಪಶ್ಯತಿ. ಅಲ್ಲ, ನಿಮ್ಮಂಥವರು ಧ್ಯಾನದಿಂದ ನೋಡೋದು ಅಂದರೆ ಏನು? ಅದನ್ನು ನಮಗೂ ಒಂದು ಸ್ವಲ್ಪ ಹೇಳಿ. ಯಾವುದನ್ನು ಧ್ಯಾನ ಮಾಡೋದರಿಂದ ಯತಿಗಳು ಎತ್ತರಕ್ಕೆ ಏರ್ತಾರೋ ಅಂತಹ ಧ್ಯಾನದ ಬಗ್ಗೆ ಹೇಳಿ. ಯಾರನ್ನ ನೋಡಿದಿರಿ? ಆಧ್ಯಾತ್ಮಿಕವೋ ಅಧಿದೈವಿಕವೋ ಕಾಲಸಂಖ್ಯೆಯನ್ನೋ ಅನಂತ್ಯವನ್ನೋ ಯಾವುದನ್ನ ನೋಡ್ತಾ ಇದ್ದೀರಾ? ವಿದ್ಯಾವೇದ್ಯನನ್ನು ನೋಡ್ತಾ ಇದ್ದೀರೋ? ಮೋಕ್ಷವನ್ನೋ? ವಸ್ತುಗಳ ಸಂಖ್ಯೆಯನ್ನೋ? ಏನಂತ ನೋಡ್ತಾ ಇದ್ದೀರಾ? ಎಲ್ಲವೂ ಒಂದೇ ಅಂತ ನೋಡ್ತಾ ಇದ್ದೀರೋ? ಎಲ್ಲವೂ ಬಹಳ ಅಂತ ನೋಡ್ತಾ ಇದ್ದೀರೋ? ಉತ್ಕ್ರಮಣದ ಬಗ್ಗೆ ನೋಡ್ತಾ ಇದ್ದೀರೋ? ದೇವತೆಗಳ ಬಗ್ಗೆ ನೋಡ್ತಾ ಇದ್ದೀರೋ? ದೇಹಗಳಲ್ಲಿ ಆಶ್ರಿತರಾದ ತತ್ವಾಭಿಮಾನಿ ದೇವತೆಗಳ ಬಗ್ಗೆ ನೋಡ್ತಾ ಇದ್ದೀರೋ? ಏನು? ಅದರ ಬಗ್ಗೆ ಹೇಳಿ. ಇದು ನಿಮಗೆ ಧ್ಯಾನದಲ್ಲಿ ಏನು ಸುಖ ಆಗ್ತಾ ಇದೆ ಅದರ ಬಗ್ಗೆಗೂ ಹೇಳಿ. ಮೃತ್ಯುವನ್ನು ತಪ್ಪಿಸಿಕೊಳ್ಳೋದು ಹೇಗೆ ಅಂತ ನಿಮ್ಮ ಧ್ಯಾನದ ಬಗ್ಗೆ ಏನಿದೆ ಅದನ್ನು ಹೇಳಿ. ತದಹಂ ಶ್ರೋತುಮಿಚ್ಛಾಮಿ, ಅದನ್ನು ನಾನು ಕೇಳಬೇಕು ಅಂತ ಬಯಸ್ತಾ ಇದ್ದೇನೆ. ಸನತ್ ಕುಮಾರ ಯದುಕ್ತಂ ಭವತಾ ವಾಕ್ಯಂ ತತ್ವಸಂಜ್ಞೇತಿ ದೇಹಿನಾಂ ಚತುರ್ವಿಂಶತಿ ಮೇವಾತ್ರ ಕೇಚಿದಾಹುರ್ಮನೀಷಿಣಃ. ರುದ್ರದೇವರು ಲೋಕದ ಹಿತಕ್ಕಾಗಿ ಪ್ರಶ್ನೆ ಮಾಡಿದಾಗ ಸನತ್ ಕುಮಾರರು ಹೇಳಿದರಂತೆ, ಕೆಲವರು 24 ತತ್ವ ಅಂತಾರೆ, ಕೆಲವರು 23, ಕೆಲವರು 25. ನಾವು ಈ ತರಹದ ಅನೇಕ ತರಹದ ವಿವಕ್ಷಾ ಭೇದದಿಂದ ನೋಡ್ತಾರೆ. ಇದನ್ನ ಭಾಗವತದಲ್ಲಿಯೂ ಕೂಡ ನಾವು ನೋಡ್ತೇವೆ. ಉದ್ಧವ ಕೇಳ್ತಾನೆ, ಎಷ್ಟು ತತ್ವಗಳು, ಒಬ್ಬೊಬ್ಬರನ್ನೊಂದು ತರಹ ಹೇಳ್ತಾರಲ್ಲ ಅಂತ. ಹೌದು, ಅವರವರು ವಿವಕ್ಷೆಯ ಮೂಲಕ ನೋಡ್ತಾರೆ ಅಂತ ಹೇಳ್ತಾನೆ. ಅದೇ ಉತ್ತರ ಇಲ್ಲಿಯೂ ಕೂಡ. ಅವ್ಯಕ್ತ ತತ್ವ ಮತ್ತೆ ಪುರುಷ ಇವೆರಡೇ ಇರೋದು ಅಂತ ನೋಡಬಹುದು. ಮಹಾನ್ ಆತ್ಮ ಪ್ರಸೂಯತೆ, ಮಹತ್ತತ್ವ ಒಂದು ಜೊತೆಗಿದೆ ಅಂತ 3 ಅಂತ ನೋಡಬಹುದು. ಮಹತ್ತತ್ವದ ಒಳಗಡೆಯೇ ನೆಲೆಗೊಂಡ ಆಶ್ರಿತವಾದ ಅಹಂಕಾರ ತತ್ವ ಒಂದಿದೆ ಅಂತನೂ ನೋಡಬಹುದು. ಇನ್ನು ಮೊದಲು ಇನ್ನು ನಾವು ಮುಂದೆ ಹೋದಾಗ ಏನಾಗತ್ತೆ, ಅಹಂಕಾರದ ಪ್ರಭೇದಗಳು 3: ಸಾತ್ವಿಕಾಹಂಕಾರ, ರಾಜಸಾಹಂಕಾರ ಮತ್ತು ತಾಮಸಾಹಂಕಾರ ಅಂತ ನೋಡಬಹುದು. ಈ ತರಹದ ಅನೇಕ ತತ್ವಗಳನ್ನು ನಾವು ಬಿಡಿಸಿ ಜೋಡಿಸಿ ಬಿಡಿಸಿ ಜೋಡಿಸಿ ನಾವು ನೋಡಬಹುದು. ಅದರಿಂದಾಗಿ ಏನನ್ನ ನೋಡೋದು ಅಂತ ಹೇಳಿದರೆ, ನಮಗೇನು ನೋಡಬೇಕು ಅಂತ ಇದೆ ಅದನ್ನು ನಾವು ನೋಡ್ತೇವೆ. ಇದನ್ನು 25 ಆಗಿ ನೋಡಬಹುದು, 24 ಆಗಿ ನೋಡಬಹುದು. ಅದೆಲ್ಲ ನಮ್ಮ ವಿವಕ್ಷೆ. 1 ಯೂನಿಟನ್ನು 2 ಆಗಿ ಒಡೆದುಕೊಂಡು ನೋಡಬಹುದು, 3 ಆಗಿ 4 ಆಗಿ ಒಡೆದುಕೊಂಡು ನೋಡಬಹುದು. ಇದು ತತ್ವ ಸಂಖ್ಯೆಯ ಬಗೆಗೆ ನನ್ನ ಮಾತು. ನೈತದ್ಯುಕ್ತೈರ್ವೇದ ವಿದ್ಭಿರ್ಗೃಹಸ್ಥೈಃ ಮಾನ್ಯೈರೇಭಿಸ್ತಪಸಾ ಅವಾಭಿಪನ್ನೈಃ ಯತ್ನೇನ ದೃಷ್ಟಂ ಪರಮಾಪ್ಯ ತತ್ವಂ ತತ್ವೇನ ಪ್ರಾಪ್ಯಂತು ಯಥೋಕ್ತಮೇತತ್. ಇನ್ನು ರಹಸ್ಯ ಏನಿದೆ
ಇಡೀ ಭೂಮಿ ಅನ್ನೋದು ಮೃತ್ಯುಜಾಲದಿಂದ ವ್ಯಾಪ್ತವಾಗಿದೆ. ಮೃತ್ಯುವಿನ ಬಲೆ. ಇಡೀ ಭೂಮಿಯನ್ನ ನಾನು ವಶಪಡಿಸಿಕೊಂಡರೂ ಕೂಡ ಮೃತ್ಯುಜಾಲದಿಂದ ಪಾರಾಗಲಾರೆ. ಈ ಮೃತ್ಯುವನ್ನು ದಾಟುವ ವಿದ್ಯೆಯನ್ನ ಯಾರಿಗೆ ಕೊಡಬೇಕು? ನಾಶ್ರದ್ಧ ದಾನಾಯ ನಚಾನ್ಯ ಬುದ್ಧೇ ನಾಜ್ಞಾಯ ಯುಕ್ತಾಯ ನ ವಿಸ್ಮಿತಾಯ ಸ್ವಾಧ್ಯಾಯ ಯುಕ್ತಾಯ ಗುಣಾನ್ವಿತಾಯ ಪ್ರದೇಯಮೇತನ್ ನಿಯತೇಂದ್ರಿಯಾಯ. ಇಡೀ ಭೂಮಿಯನ್ನು ಕೊಡ್ತೇನೆ ಅಂತ ಹೇಳಿದರೂ ಕೂಡ ಅವನಿಗೆ ಶ್ರದ್ಧೆ ಇಲ್ಲದೆ ಹೋದರೆ ಅವನು ಕೊಡಬಾರದು. ಚಂಚಲವಾದ ಬುದ್ಧಿಯವನಿಗೆ ಕೊಡಬಾರದು ವೇದಾಂತವನ್ನ. ಚಂಚಲವಾದ ಬುದ್ಧಿಯವನಿಗೆ ಕೊಟ್ಟರೆ ಈಗ ಹೂ ಅಂತ ನಿಮ್ಮ ಮುಂದುಗಡೆ ಕೇಳ್ಕೊಂಡಿರ್ತಾನೆ, ಒಳಗಡೆಯಿಂದಲೇ ಬದಲಾಗಿ ಹೋಗ್ತಾನವನು. ಇದಕ್ಕೆ ಎಷ್ಟು ದೊಡ್ಡ ದೊಡ್ಡ ಸಾಕ್ಷಿಗಳು ನಮ್ಮ ಕಣ್ಣು ಮುಂದೆ ಇವೆ. ಸುಧಾ ಪಂಡಿತರು ಆಗೋಗಿರ್ತಾರೆ, ಆದರೆ ಒಳಗಡೆಯಿಂದ ತತ್ವನಿಶ್ಚಯ ಇರೋದಿಲ್ಲ. ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಆ ತರಹದ ಕೇಸ್ಗಳು ಬೇಕಷ್ಟಿದೆ. ನೀವು ರಘುಪ್ರೇಮ ತೀರ್ಥರ ಜೀವನ ಚರಿತ್ರೆಯಲ್ಲಿಯೇ 2-3 ಜನ ಹಂಗೆ ಬರ್ತಾರೆ. ರಘುಪ್ರೇಮ ತೀರ್ಥರ ಜೀವನ ಚರಿತ್ರೆಯಲ್ಲಿ ಒಬ್ರು 2-3 ಜನ ಹಂಗೆ ಬರ್ತಾರೆ. ಅವರು ಒಬ್ಬರ ಹತ್ರ ಸುಧಾಪಾಠ ಕೇಳಲಿಕ್ಕೆ ಅಂತ ಹೋಗಿದ್ದರು. ಆ ಸುಧಾಪಾಠ ಕೇಳಲಿಕ್ಕೆ ಅಂತ ಹೋದಾಗ ಏನಾಯಿತು, ಅವರು ಬೆಳಗ್ಗೆ ಪಾಠ ಮಾಡೋದು, ಮಧ್ಯಾಹ್ನ ಊಟ ಆದಮೇಲೆ ಬಡ್ಡಿ ವ್ಯಾಪಾರ ಮಾಡೋದು. ಇವ್ರು ಕೇಳಿದ್ರು, ಅವಾಗ ಮುತ್ತಿಗೆ ಶ್ರೀನಿವಾಸಾಚಾರ್ಯ ಇನ್ನೂ ಸ್ವಾಮಿಗಳಾಗಿರಲಿಲ್ಲ ಅವರು. ಅಲ್ಲ, ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅನ್ನೋದನ್ನು ನಂಬಿ ನಾವಿರಬೇಕು. ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಇರಬೇಕು. ನಾವು ಯಾವುದೇ ವ್ಯಾಪಾರವನ್ನು ಮಾಡಬಾರದು. ಪಂಡಿತರಾದವರು ಅಥವಾ ವಿದ್ವಾಂಸರು ಅಂತ ಆದವರು ತತ್ವಶಾಸ್ತ್ರವನ್ನು ಓದ್ತೇನೆ ಅಂತ ಕೂತವ್ರು ವ್ಯಾಪಾರಕ್ಕೆ ಇಳಿದು ಬಿಟ್ರೆ ಗತಿ ಏನು? ಅವ್ರಿಗೆ ಎಷ್ಟರ ಮಟ್ಟಿಗೆ ಪ್ರಜ್ಞೆ ಬರಲಿಕ್ಕೆ ಸಾಧ್ಯ? ಪ್ರಜ್ಞೆ ಬರಬೇಕು ಅಂತಂದ್ರೆ ಇದ್ಯಾವುದೂ ಮುಟ್ಟದಂತೆ ಇರಬೇಕು ಅವನು. ಹಣದಿಂದ ಎಷ್ಟು ದೂರ ಇರ್ತಾನೋ ಅಷ್ಟು ಅವನ ಪ್ರಜ್ಞೆ ಶುದ್ಧವಾಗಿರುತ್ತೆ ಅಂತ ಅಂದಮೇಲೆ ನೀವಿದು ಮಾಡಬಾರ್ದಲ್ವೇ ಅಂದರು. ಕೇಳೋದಾದರೆ ಕೇಳಬಹುದು, ಇಲ್ಲ ಅಂದರೆ ಹೊರಡಬಹುದು ಅಂದರು. ಈ ಥರದವ್ರ ಹತ್ರ ಪಾಠ ಕೇಳೋದಕ್ಕಿಂತ ಹೊರಡೋದು ಬೆಸ್ಟು ಅಂತ ಹೊರಟೋದು. ಆದ್ದರಿಂದ ಯಾರಿಗೆ ಆಂತರಿಕವಾಗಿ ವೇದಾಂತಿಗಳಾಗಿರೋದಿಲ್ಲ ಅವ್ರ ಹತ್ರ ಕೇಳಬಾರದು, ಅವ್ರಿಗೆ ಹೇಳಬಾರದು. ನಾಶ್ರದ್ಧದಾನಾಯ ನಚಾನ್ಯ ಬುದ್ಧೇ ನಾಜ್ಞಾಯ ಯುಕ್ತಾಯ ನ ವಿಸ್ಮಿತಾಯ. ವಿಸ್ಮಿತ ಅಂದರೆ ಅಹಂಕೃತ. ಅಹಂಕಾರ ಇರುವವನಿಗೆ ಹೇಳಬಾರದು. ಯಾರಿಗೆ ಹೇಳಬೇಕು? ಸ್ವಾಧ್ಯಾಯ ಯುಕ್ತಾಯ ಗುಣಾನ್ವಿತಾಯ. ಯಾರಿಗೆ ತಾನು ಓದಿದ್ದನ್ನು ನನ್ನಲ್ಲಿಯೇ ಅಂತರ್ವೀಕ್ಷಣೆ ಮಾಡಬೇಕು ಅಂತ ಇಟ್ಕೊಂಡಿರ್ತಾನಲ್ಲ ಅವನಿಗೆ ಹೇಳಬೇಕು. ಅನೇಕ ವೇದಾಂತಿಯ ಗುಣಗಳಿರುವವನಿಗೆ ಹೇಳಬೇಕು. ಅವನಿಗೆ ನಿಯತೇಂದ್ರಿಯಾದವನಿಗೆ ಕೊಡಬೇಕು. ಅದರಿಂದಾಗಿ ಈ ತತ್ವ ಸಂಖ್ಯೆ ಏನಿದೆ ಇದನ್ನು ಅನುಲೋಮ ಪ್ರತಿಲೋಮಗಳಲ್ಲಿ ತಿಳಿದುಕೊಳ್ಳಬೇಕು. ಆ ತತ್ವ ಸಂಖ್ಯಾನವನ್ನು ಹೇಳಿದ ಮೇಲೆ ಅಧ್ಯಾತ್ಮ, ಅಧಿಭೂತ, ಅಧಿದೈವ ಇದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಸಂಕ್ಷಿಪ್ತವಾಗಿ ಈ ಹಿಂದೆ ಹೇಳಿದ ತತ್ವಶಾಸ್ತ್ರವನ್ನು ಮತ್ತಿನ್ನೊಮ್ಮೆ ನೆನಪಿಸ್ತಾರೆ. ಅಧ್ಯಾತ್ಮ, ಅಧಿದೈವ, ಅಧಿಭೂತ ಇದನ್ನು ನಾವು ಹಿಂದೆಯೂ ನೋಡಿದ್ವಿ. ಸಂಕ್ಷಿಪ್ತವಾಗಿ ಅದನ್ನು ನೋಡಿ ಮುಂದೆ ಹೋಗ್ತೇವೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತು ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.